ಹಾಯ್ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಿಮೇಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸ್ಟೆಪ್ ಅದನ್ನು ಜಿಮೇಲ್ ಕ್ರಿಯೇಟ್ ಮಾಡಿಬಿಟ್ಟು ಯಾವ ಥರ ಯೂಟ್ಯೂಬು ಚಾನಲ್ ಕ್ರಿಯೇಟ್ ಮಾಡ್ಕೋಬೋದು. ಮೇಲ್ ಐ ಡಿ ಇವಾಗ ಎಲ್ಲದಕ್ಕೂ ಮೇಲ್ ಐ ಡಿ ಕೇಳ್ತಾ ಇದ್ದಾರೆ. ಇವಾಗ ಆಧಾರ್ ಕಾರ್ಡಿಗಾಗಲಿ ಅಪ್ಡೇಟ್ ಮಾಡಬೇಕು, ಪ್ಯಾನ್ ಕಾರ್ಡಿಗಾದರೂ ಬೇಕಾಗುತ್ತೆ, ಪ್ರತಿಯೊಂದಕ್ಕೂ ಇಮೇಲ್ ಐ ಡಿ ಬೇಕಾಗುತ್ತೆ. ಮತ್ತು ಫಸ್ಟ್ ಒಂದು ನಾವು ಕ್ರಿಯೇಟ್ ಮಾಡಿರ್ತೀವಿ, ಅದೊಂದು ಪಾಸ್ವರ್ಡ್ ನೆನಪಾರಿದೀವಿ, ಅದನ್ನ ಯೂಸ್ ಮಾಡೋದು. ಹೊಸದು ಯಾವ ಥರ ಕ್ರಿಯೇಟ್ ಮಾಡೋದು ಅಂತಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು. ಮತ್ತೆ ತಿರ್ಗಾ ಇನ್ನೊಂದು ಇಮೇಲ್ ಐ ಡಿ ಯಾಡ್ ಯಾವ ಥರ ಮಾಡೋದು. ನೀವು ಇದನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಒಂದು ಪರ್ಸ್ನಲ್ ಆಗಿ ಇಟ್ಕೊಂಡು ಒಂದು ನಿಮ್ಮ ಒಂದು ಬಿಸ್ನೆಸ್ ಪ್ರಪೋಸಿಗೆ ಒಂದು ಎರಡು ನಿಮ್ಮಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಮೊಬೈಲ್ ಆಗಲಿ ನಿಮ್ಮ ಸಿಸ್ಟಮಲ್ಲಾಗಲಿ ಕ್ರೋಮ್ ಬ್ರೌಸರ್ ಇರುತ್ತೆ ನಿಮ್ಮ ಮೊಬೈಲಲ್ಲಿ. ಕ್ರೋಮ್ ಬ್ರೌಸರ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಥರ ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವೇನು ಮಾಡಬೇಕು, ಇಲ್ಲಿ ಜಿಮೇಲ್ ಕ್ರಿಯೇಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಏನು ಜಿಮೇಲ್ ಕ್ರಿಯೇಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಕಾಣಲಿಕ್ಕೆ ಸಿಗ್ತಾವೆ ನಿಮ್ಗೆ. ಅದನ್ನ ನೀವು ತಲೆ ಕೆಡ್ಸ್ಕೊಬೇಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ನಾನು ಹೇಳ್ತೀನಿ ನಿಮ್ಗೆ, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ರೆ ಮೂರನೇ ಆಪ್ಷನ್ ಬರುತ್ತೆ, ಮೂರನೇ ಲೈನಲ್ಲಿ ಇರುತ್ತೆ ನಿಮಗೆ. ಜಿಮೇಲ್ ಅಂತ ಇಲ್ಲಿ ಬಂದು ಇಮೇಲ್ ಫಾರ್ ಎವ್ರಿ ಒನ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ನಿಮ್ಗೆ ಕ್ರಿಯೇಟ್ ಎನಿ ಅಕೌಂಟ್ ಅದೇ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ. ಒಂದು ನೀವು ಬಿಸ್ನೆಸ್ ಪ್ರಪೋಸಿಗೋಸ್ಕರೂ ನೀವು ಕ್ರಿಯೇಟ್ ಮಾಡ್ಕೋಬಹುದು, ನಿಮ್ಮ ಪರ್ಸನಲ್ ಯೂಸ್ಗೋಸ್ಕರ ಕ್ರಿಯೇಟ್ ಮಾಡ್ಬೋದು. ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಕ್ಲಿಕ್ ಮಾಡ್ಕೊಳ್ಳಿ, ಪರ್ಸನಲ್ ಅಂದ್ರೆ ಪರ್ಸನಲ್ ಕ್ಲಿಕ್ ಮಾಡಿ. ನಾ ಇವಾಗ ಪರ್ಸನಲಿ ಕ್ಲಿಕ್ ಮಾಡಿ ಕೊಡ್ತೀನಿ, ಮೈ ಪರ್ಸನಲ್ ಯೂಸ್ಗೆ ಅಂತ. ಆದ್ಮೇಲೆ ನಿಮ್ಗೆ ಈ ತರ ಕೇಳುತ್ತೆ, ನಿಮ್ಮ ಹೆಸರು ಕೇಳುತ್ತೆ. ನೀವು ಇಲ್ಲಿ ಹೆಸರನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಆದರೂ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ನಿಮ್ಗೆ ಏನು ಬೇಕೋ ಅದು ನಿಮ್ಗೆ ಬೇಕಾದದ್ದು ಇಟ್ಕೊಳ್ಳಿ. ನಿಮ್ಗೆ ಏನು ಬೇಕು ಹೆಸರು ಅದನ್ನು ಕ್ಲಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನಿಮಗೆ ಡೇಟ್ ಆಫ್ ಬರ್ತ್ ಕೇಳ್ತದೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಮ್ಮ ಫಸ್ಟ್ನೇ ಕಾಲಮಲ್ಲಿ ಡೇಟ್ ಇರುತ್ತೆ. ಅದಾದ ನಂತರ ಎರಡನೇದರಲ್ಲಿ ನೀವೇನು ಮಾಡಬೇಕು, ನಿಮ್ಮ ಮಂತ್ ಇರುತ್ತೆ, ಮಂತ್ ಹಾಕೊಳ್ಳಿ. ನೀವು ಯಾವ್ದು ಮಂತ್, ನೀವು ಜನವರಿನೋ ಫೆಬ್ರವರಿ ಮಾರ್ಚ್ ನಿಮ್ಗೆ ಯಾವ್ದಿದೆ ಅದು ನಿಮ್ದು ಹಾಕೊಳ್ಳಿ. ಆಮೇಲೆ ಇಯರ್ ನಿಮ್ದ್ರೆ ಲಾಸ್ಟ್ ಇಯರ್ ಬಂದು ಯಾವ್ದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ನೀವು ಮೇಲೋ ಫಿಮೇಲೋ ಅಂತೇಳಿ ಇಲ್ಲಿ ಆಪ್ಷನ್ ಇರುತ್ತೆ. ಮೇಲಿದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫಿಮೇಲ್ ಇದ್ರೆ ಫಿಮೇಲ್, ಎಲ್ಲ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದು, ನೀವು ಯಾವ್ದಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ ಕ್ಲಿಕ್ ಮಾಡಿಬಿಟ್ಟು ನಾನು ಕಂಟಿನ್ಯೂ ಕೊಡ್ತೀನಿ. ಅದಾದ ನಂತರ ನಿಮ್ಗೆ ಇಲ್ಲಿ ತೋರಿಸ್ತದೆ ಯಾವ್ದಿದೆ ಅಂತೇಳಿ. ನಿಮಗೆ ಇಲ್ಲಿ ತೋರಿಸ್ತದೆ ನಿಮಗೆ ಆಯ್ಕೆ 2-3 ಆಪ್ಷನ್ ಕೊಡುತ್ತೆ ನಿಮಗೆ. ಇದು ಅವೈಲೇಬಲ್ ಇದೆ. ನಾನಲ್ಲಿ ಕನ್ನಡದಲ್ಲಿ ತೋರಿಸಿದ್ದೆ, ಏನು ಮಹಾದೇವ ಅಂತ ಕೊಟ್ಟಿದ್ದೆ. ಇಲ್ಲಿ ನಾನು ಶಿವ ಮಹಾದೇವ ಅಂತ ಕೊಟ್ಟಿದ್ದೆ. ಇಲ್ಲಿ ಇಂಗ್ಲಿಷಲ್ಲಿ ತೋರಿಸ್ತಾ ಇದೆ. ನಿಮ್ಗೆ ಇಲ್ಲಿ 103 ತೋರಿಸ್ತಾ ಇದೆ, ಶಿವ ಮಹಾದೇವ. ಈ ತರ ನಿಮ್ಗೆ ಏನ್ ಟೈಪ್ ಮಾಡಿರ್ತೀರ ಅದು ನಿಮ್ಗೆ ಕೊಡುತ್ತೆ ಆಯ್ಕೆ. ಇಷ್ಟರಲ್ಲಿ ಕೊಟ್ಟಿರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಯಾವುದು ಸೆಪರೇಟ್ ಶೀಟ್ಗೆ ಕಾಪಿ ಮಾಡಿ ಇಟ್ಕೊಳ್ಳಿ. ಕಾಪಿ ಮಾಡಿ ಇಟ್ಕೊಂಡು ಅದಾದ ನಂತರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಗೆ ಕ್ರಿಯೇಟ್ ಪಾಸ್ವರ್ಡ್ ಅಂತದೆ. ನಿಮ್ಗೆ ಯಾವ್ದು ಬೇಕು ಕ್ರಿಯೇಟ್ ಪಾಸ್ವರ್ಡ್, ನಿಮ್ಗೆ ಏನಿದೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಎನಿವನ್ ನಿಮ್ಗೆ ಇದೆ ಅಂತೆಲ್ಲ ನಿಮ್ಗೆ ಲೆಟರ್ಸ್ ನಿಮ್ಗೆ ಮಿನಿಮಮ್ 8 ಲೆಟರ್ ಅಬೋವ್ ಇರಬೇಕು. ಪ್ರೊಸೀಜರು ಒಂದು ಅಪ್ಪರ್ ಇರಬೇಕು ಲೆಟರು. ಅದಾದ್ಮೇಲೆ ಸ್ಮಾಲ್ ಉಳಿಕೆದ್ದು ಅದನ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಕಾಲಮಲ್ಲಿ ಸೇಮು ಏನು ಹಾಕಿರ್ತೀರ ಅದನ್ನೇ ಸೇಮು 2 ಟೈಮು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಕ್ರಿಯೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟರೆ ನಿಮಗೆ ಈ ಥರ ಒಂದು ಸ್ಕ್ಯಾನ್ QR ಕೋಡ್ ಫೋನ್ ನಂಬರ್ ಅಂತ ಬರುತ್ತೆ. ನಿಮ್ಮ ಮೊಬೈಲಿಂದ
ನೀವು ಇದನ್ನ ಸ್ಕ್ಯಾನ್ ಮಾಡಿ ಅಂತ ಬರುತ್ತೆ. ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಅಂತ ಬರುತ್ತೆ. ಓಪನ್ ಕ್ಯಾಮ್ರಾ ಅಂಡ್ ಸ್ಕ್ಯಾನ್ ದ ಕೋಡ್, ಟ್ಯಾಬ್ ಇನ್ ಲಿಂಕ್ ಫಾಲೋ, ಈ ತರ ಬರುತ್ತೆ. ಟು ದಿಸ್ ಡಿವೈಸ್ ಟು ಕಂಟಿನ್ಯೂ ಅಂತ ಬರುತ್ತೆ. ನೀವೇನ್ ಮಾಡ್ಬೇಕು, ನಿಮ್ಮ ಮೊಬೈಲ್ ತಗೊಂಡ್ಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಮಾಡ್ಬೋದು. ಮತ್ತೆ ನಿಮ್ಗೆ ಬೇರೆ ಆಪ್ಷನ್ ಕೂಡ ನಿಮ್ಗೆ ಅವೈಲೇಬಲ್ ಬೇಕಂದ್ರೂ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ನಿಮ್ಗೆ ಸಿಗುತ್ತೆ. ನಿಮ್ಗೆ ಲ್ಯಾಂಗ್ವೇಜ್ ಯಾವ ತರ ಬೇಕು ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಎಲ್ಲಿ ಏನೋ ತೋರಿಸ್ತೀನಿ ತರ್ರಿ, ಒಂದ್ ನಿಮಿಷ. ನಿಮ್ಗೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿದ್ರೆ ಅದು ಬರುತ್ತೆ ನಿಮಗೆ ಡೀಟೇಲ್ ಆಗಿ. ನೀವು ಯಾವತ್ತೇ ಆಗಲಿ ನಿಮಗೆ ಒಂದು ಸ್ಕ್ಯಾನರ್ ತೋರಿಸ್ತಾ ಇರ್ತದೆ. ಆ ಸ್ಕ್ಯಾನ್ನ ನೀವು ಕ್ರೋಮ್ ಬ್ರೌಸರಲ್ಲಿ ಹೋದ ತಕ್ಷಣ ನಿಮ್ಗೆ ಅಲ್ಲಿ ಸರ್ಚ್ ಬಾ ಅಂತ ಇರ್ತಲ್ಲ, ಅಲ್ಲಿ ನಿಮಗೆ ಕ್ಯಾಮ್ರಾ ಕೊಟ್ಟಿರ್ತಾನೆ. ಕ್ಯಾಮ್ರಾವನ್ನ ಕ್ಲಿಕ್ ಮಾಡ್ಕೊಂಡು ಅದಕ್ಕೆ ನಿಮಗೆ ಲಿಂಕ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ಕೊಳ್ಳಿ. ವೆರಿಫಿಕೇಶನ್ ಆಗುತ್ತೆ. ಅವಾಗ ಅಲ್ಲಿ ನಿಮ್ದು ಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ. ಮೇಲ್ ಐ ಡಿ ಕ್ರಿಯೇಟ್ ಆಯ್ತವಪ್ಪ ಅಂದ್ರೆ ನಿಮ್ದು ಸಕ್ಸಸ್ ಆಗಿದೆ ಅಂತ ಬರುತ್ತೆ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ಅಂತೇಳಿ. ಪ್ರತಿಯೊಂದಾಗ ಇಲ್ಲಿ ನೋಡಿ ಏನ್ ಮಾಡುತ್ತೆ, ರಿಕವರಿ ಇಮೇಲ್ ಐ ಡಿ. ನಿಮ್ಗೆ ಯಾವ್ದಾದ್ರು ರಿಕವರಿ ಮಾಡ್ಕೋಬೇಕಂದ್ರೆ ಇದಕ್ಕೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ, ಸ್ಕಿಪ್ ಕೊಡಿ. ಸ್ಕಿಪ್ ಕೊಟ್ಟಿಂದ ಇಲ್ಲಿ ನೋಡಿ ಈ ತರ ಬರುತ್ತೆ ನಿಮ್ಗೆ ಪೇಜು. ಇದನ್ನ ಏನ್ ಮಾಡಿ ಅಂದ್ರೆ ನೀವು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫೋಟೋ ಹೊಡ್ಕೊಂಡು ನೀವು ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಶೋವಲ್ಲಿ ಇಟ್ಕೊಳ್ಳಿ. ಯಾವುದು ಸೇಫರ್ ಸೈಡ್ಗೆ ನೀವೇನ್ ಮಾಡಬೇಕು ಅದನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಮತ್ತೆ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ನಿಮ್ಗೆ ಹಲವಾರು ನಿಮ್ಗೆ ಇದನ್ನ ಕೇಳ್ತಿದೆ, ಐ ಅಗ್ರಿ ಅಂತ ಕೊಡಿ. ಈ ತರ ಎಲ್ಲ ಇರುತ್ತೆ. ಲಾಸ್ಟ್ ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇರುತ್ತೆ ಅಗ್ರಿ ಅಂತ ಕೊಟ್ರಪ್ಪ ಅಂದ್ರೆ ನಿಮ್ಗೆ ಆ ಮೇಲ್ ಐ ಡಿ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ನೋಡಿ, ಅದಾದ ನಂತರ ಇಲ್ಲಿ ಈ ತರ ಪೇಜ್ ಓಪನ್ ಆಗುತ್ತೆ. ನೋಡಿ ನಿಮ್ಗೆ ಮೇಲ್ ಐ ಡಿ ನೋಡಿ, ಇವಾಗ ಇಲ್ಲಿ ನಿಮ್ಮದು ಕ್ರಿಯೇಟ್ ಆಗಿದೆ ಸಕ್ಸಸ್ಫುಲಿ. ಪ್ರತಿಯೊಂದು ನಿಮ್ಗೆ ಇಲ್ಲಿ ನೋಡ್ಲಕ್ ಸಿಗುತ್ತದೆ. ಪ್ರತಿಯೊಂದು ಆಪ್ಷನ್ ಇರುತ್ತೆ. ಇವಾಗ ನಿಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಸಿದ್ಧವಾಗಿದೆ ಅಂತ ಹೇಳಿ ಅರ್ಥ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತು ಇಮೇಲ್ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಮೇಲ್ ಮುಖಾಂತರವಾಗಿ ಯಾವ ತರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಇಮೇಲ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.